ದೇಶದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. 400ಕ್ಕೂ ಹೆಚ್ಚು ಸ್ಥಾನಗಳು ಬರಬೇಕು. ಕರ್ನಾಟಕದಲ್ಲಿ 28 ಲೋಕಸಭೆಯಲ್ಲಿ ಸಂಸದರು ಆಯ್ಕೆಯಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರು ಗೃಹ ಸಚಿವರಾದ ಅಮಿತ್ ಶಾ ಅವರು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಲೋಕಸಭಾ ಸದಸ್ಯರ ಗೆಲ್ಲಿಸೋಕೆ ನಾವೆಲ್ಲ ಒಟ್ಟಾಗಿ ತಂಡ ಸಂಕಲ್ಪ ಮಾಡಿದ್ದೀವಿ. ನಮಗೆ ಅಭ್ಯರ್ಥಿ ಮುಖ್ಯ ಅಲ್ಲ. ನಮ್ಮ ಗುರಿ ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ ಆಗಬೇಕು. ಕರ್ನಾಟಕದಲ್ಲಿ ವಿಜಯೇಂದ್ರ ಯಡಿಯೂರಪ್ಪನವರ ಕೈ ಬಲಪಡಿಸಬೇಕು. ಹಾಗಾಗಿ ನರೇಂದ್ರ ಮೋದಿಯವರಿಗೆ ಮತ ಕೊಡಿ. ಭಾರತೀಯ ಜನತೆ ಈ ದೇಶದ ಚುನಾವಣೆ, ಇದು ಒಬ್ಬ ವ್ಯಕ್ತಿಯ ಚುನಾವಣೆ ಅಲ್ಲ, ದೇಶದ ಚುನಾವಣೆ, ನರೇಂದ್ರ ಮೋದಿಯವರ ಚುನಾವಣೆ. ಹಾಗಾಗಿ ನಾವು ಒಟ್ಟಾಗಿ ಒಂದು, ನಮಗೆ ಪ್ರಾಮಾಣಿಕ ಹೇಳ್ತೀನಿ, ಜಾತ್ಯತೀತ ನನಗೆ ಟಿಕೆಟ್ ಕೊಟ್ಟರೆ ನಾವೆಲ್ಲ ಒಟ್ಟಾಗಿ ಇದ್ವಿ, ನಾವು ಇದನ್ನು ಗೆಲ್ತಿದ್ವಿ. ಅಥವಾ ಡಾಕ್ಟರ್ ರವಿಕುಮಾರ್ ಕೇಳಿದ್ವಿ, ನಾವೆಲ್ಲ ಒಟ್ಟಾಗಿದ್ವಿ. ಆದರೆ ನಮ್ಮೆಲ್ಲ ನಾಯಕರ, ನಮ್ಮ ಅಮಿತ್ ಶಾಜಿಯವರ, ಯಡಿಯೂರಪ್ಪನವರ, ಅಗರ್ವಾಲ್ರವರ, ವಿಜೇಂದ್ರವರ ಒಂದು ಸಲಹೆ ಸೂಚನೆ ಮೇಲೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ದಾವಣಗೆರೆಯಲ್ಲಿ ಬಿಜೆಪಿ ಗೆಲ್ಲಿಸಬೇಕು. ಅದಕ್ಕಾಗಿ ಸಂಕಲ್ಪ ಮಾಡಿ ಒಟ್ಟಾಗಿ ಒಂದಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಇಲ್ಲಿ ಒಬ್ಬ ಅಭ್ಯರ್ಥಿ ಮುಖ್ಯ ಅಲ್ಲ, ನಮಗೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆ ಉತ್ತರ, ನಮ್ಮ ದಾವಣಗೆರೆ ಉತ್ತರದಿಂದ 75,000 ಮತ ಪಡ್ತಾರೆ ಇವರು. ಇನ್ನು ಇವರು ಸ್ವಾಭಿಮಾನಿ ಬಳಗದಿಂದ ಅತಿ ಹೆಚ್ಚು ಮತ ಪಡ್ತಾರೆ. ಉತ್ತರ ದಕ್ಷಿಣ ಇರ್ಬೋದು. ನಾವೆಲ್ಲ ಒಟ್ಟಾಗಿ ಒಂದು ತಂಡವಾಗಿ ಕೆಲಸ ಮಾಡಿದ್ದೀವಿ. ನೋಡಿ, ಈಗ ನಮಗೆಲ್ಲ ಅರ್ಹತೆ ಇತ್ತು. ನಾವು ಜಾತ್ಯತೀತವಾಗಿ 100ಕ್ಕೆ 100 ಅತಿ ಹೆಚ್ಚಿನ ಮತಗಳನ್ನ ಗೆಲ್ತಿದ್ವಿ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.